ನಾವು ಎಲ್ಲೇ ಹೋಗಬೇಕಾದ್ರೂ ದಾರಿ ಗೊತ್ತಾಗಲಿಲ್ಲ ಅಂದರೆ ಆಟೋ ಕಂಡಕ್ಟರ್ ಹಿರಿಯರನ್ನ ಕೇಳೋದಿಲ್ಲ. ನಮ್ಮ ಕೈಯಲ್ಲೇ ಇರೋ ಮೊಬೈಲ್ನಲ್ಲಿ ಮ್ಯಾಪ್ ಹಾಕಿದ್ರೆ ಸಾಕು, ಕ್ಷಣಾರ್ಧದಲ್ಲಿ ನಮಗೆ ಮಾಹಿತಿ ಸಿಕ್ಕೇ ಬಿಡುತ್ತೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವ ಮ್ಯಾಪ್ನಲ್ಲಿ ಇನ್ನಷ್ಟು ಹೊಸ ಫೀಚರ್ಗಳು ಬಂದಿವೆ. ಅವುಗಳ ಬಳಕೆ ಮಾಡೋದು ಹೇಗೆ ಅಂತ ಈ ಸ್ಟೋರಿಲಿ ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಹಿಂದೆ ಎಲ್ಲಿಗಾದ್ರೂ ಹೊಸ ಜಾಗಕ್ಕೆ ಪ್ರಯಾಣ ಬೆಳೆಸಬೇಕಿದ್ರೆ ಆಟೋದವರನ್ನ, ಹಿರಿಯರನ್ನ, ಬಸ್ ಕಂಡಕ್ಟರನ್ನ ಯಾರನ್ನೋ ಕೇಳೋ ಪ್ರಕ್ರಿಯೆ ಇತ್ತು. ಕೆಲವೊಮ್ಮೆ ಕೆಲವರಿಗೆ ಇದು ಮುಜುಗರವೂ ಹೌದು. ಆದರೆ ಇಂತಹ ತೊಂದರೆಯನ್ನ ಹೋಗಲಾಡಿಸಿದ್ದೆ ಗೂಗಲ್ ಮ್ಯಾಪ್. ಯಾರ ಸಹಾಯವೂ ಬೇಡದೆ ತಲುಪಬೇಕಾದ ಸ್ಥಳಕ್ಕೆ ಆರಾಮಾಗಿ ಮ್ಯಾಪ್ ಸಹಾಯದಿಂದ ತೆರಳಬಹುದಾಗಿದೆ. ಇದರ ಸಹಾಯದಿಂದ ಟರ್ನ್ಗಳು, ಶಾರ್ಟ್ಕಟ್, ರೂಟ್ ಮೂಲಕ ಬಹುಬೇಗ ಗಮ್ಯಸ್ಥಾನ ತಲುಪಬಹುದು. ಇದರ ಜೊತೆಗೆ ಮ್ಯಾಪ್ ತನ್ನ ಬಳಕೆದಾರರಿಗೆ ಹೊಸ ಫೀಚರ್ ಪರಿಚಯಿಸಿದೆ. ಹೌದು, ಗೂಗಲ್ ಮ್ಯಾಪ್ ಅವಾಯ್ಡ್ ಟೋಲ್ ಮತ್ತು ಅವಾಯ್ಡ್ ಹೈವೇಯಂತಹ ಆಯ್ಕೆ ಪರಿಚಯಿಸಿದೆ. ಇವುಗಳನ್ನು ಬಳಸಿಕೊಂಡು ನಮ್ಮ ಪ್ರಯಾಣವನ್ನು ಮತ್ತಷ್ಟು ಸುಗಮಗೊಳಿಸಬಹುದು. ಈಗ ತಂತ್ರಜ್ಞಾನದ ಸಹಾಯದಿಂದ ಗೂಗಲ್ ಮ್ಯಾಪ್ಸ್ನಲ್ಲಿ ಹೊಸ ಫೀಚರ್ಗಳನ್ನು ತರುತ್ತಿದ್ದಾರೆ. ಇಂತಹ ಅಡ್ವಾನ್ಸ್ಡ್ ಫೀಚರ್ನಿಂದ ಉತ್ತಮ ಪ್ರಯಾಣದ ಅನುಭವ ಪಡೆಯಬಹುದಾಗಿದೆ. ಇದಲ್ಲದೆ ಗೂಗಲ್ ಮ್ಯಾಪ್ನಲ್ಲಿ ನಮಗೆ ತಿಳಿಯದೇ ಇರುವ ಅನೇಕ ಫೀಚರ್ಗಳಿವೆ. ಇಂದಿಗೂ ನಮ್ಮ ದೇಶದ ಅನೇಕ ಪ್ರದೇಶಗಳಲ್ಲಿ ಸರಿಯಾದ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸುವುದರಿಂದ ನೀವು ಯಾವುದೇ ಅಡಚಣೆ ಇಲ್ಲದೆ ನ್ಯಾವಿಗೇಷನ್ ಪಡೆಯುತ್ತೀರಿ. ಇದಕ್ಕಾಗಿ ನೀವು ಮ್ಯಾಪ್ನಲ್ಲಿ ನೀವು ಎಲ್ಲಿಗೆ ಹೋಗಬೇಕೆನ್ನುವ ಸ್ಥಳವನ್ನು ಸರ್ಚ್ ಮಾಡಿ ಡೌನ್ಲೋಡ್ ಆಪ್ಷನ್ ಆಯ್ದುಕೊಳ್ಳಬೇಕು. ಈ ಫೀಚರ್ ನಿಮಗೆ ಗ್ರಾಮೀಣ ಭಾಗದಲ್ಲಿ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಬಹಳ ಉಪಯುಕ್ತ. ಸಾಧಾರಣವಾಗಿ ನಾವು ಯಾವುದಾದ್ರೂ ಲೊಕೇಶನ್ ಸೆಟ್ ಮಾಡಿಕೊಳ್ಳುವಾಗ ಪ್ರಿವ್ಯೂ ಕಾಣಿಸುತ್ತದೆ. ಇದರ ಹೊರತಾಗಿಯೂ ನೀವು ರಿಯಲ್ ಟೈಮ್ ಲೊಕೇಶನ್ ಸ್ಥಳಗಳನ್ನು ನೋಡಲು ಬಯಸಿದ್ರೆ ಅದಕ್ಕಾಗಿ ನೀವು ರೂಟ್ ಪ್ರಿವ್ಯೂ ಪಕ್ಕದಲ್ಲಿ ಇರುವ 3 ಡಾಟ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ. ಬಳಿಕ ಅದರಲ್ಲಿ ಸ್ಯಾಟಲೈಟ್ ಟ್ರಾಫಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೆಸ್ಟ್ ಪ್ರಿವ್ಯೂ ಕಾಣಿಸುತ್ತದೆ. ನೀವು ಟ್ರಾಫಿಕ್ ಬಗ್ಗೆ ಅಪ್ಡೇಟ್ ಪಡೆಯಲು ಗೂಗಲ್ ಮ್ಯಾಪ್ಸ್ನ ರಿಯಲ್ ಟೈಮ್ ಟ್ರಾಫಿಕ್ ಅಪ್ಡೇಟ್ಸ್ ಫೀಚರ್ ಬಳಸುವುದರಿಂದ ಬಹಳ ಉಪಯೋಗವಾಗುತ್ತದೆ. ಗೂಗಲ್ ಮ್ಯಾಪ್ಸ್ ಪ್ರಸ್ತುತ ಟ್ರಾಫಿಕ್ ಸ್ಥಿತಿಗಳನ್ನು ವಿಶ್ಲೇಷಿಸುತ್ತದೆ. ಒಂದು ವೇಳೆ ವಾಹನಗಳು ದಟ್ಟಣೆ ಹೆಚ್ಚಾಗಿದ್ರೆ ವಿಳಂಬವಾಗುತ್ತದೆ ಎಂದು ಎಚ್ಚರಿಸುವುದರ ಜೊತೆಗೆ ಪ್ರತ್ಯೇಕ ಮಾರ್ಗಗಳನ್ನು ಸೂಚಿಸುತ್ತದೆ. ಈ ಫೀಚರ್ ಬೆಂಗಳೂರು, ದೆಹಲಿ, ಮುಂಬೈ ಸೇರಿದಂತೆ ಅನೇಕ ಹೈಟೆಕ್ ಸಿಟಿಗಳಲ್ಲಿ ಹೆಚ್ಚು ಉಪಯುಕ್ತ. ಗೂಗಲ್ ಮ್ಯಾಪ್ನಲ್ಲಿ ಸ್ಟ್ರೀಟ್ ವ್ಯೂ ಫೀಚರ್ ಅತ್ಯುತ್ತಮವೆನಿಸುತ್ತದೆ. ಏಕೆಂದರೆ ನೀವು ಗಮ್ಯ ಸ್ಥಳವನ್ನು ತಲುಪುವುದಕ್ಕಿಂತ ಮೊದಲು ಅದರ ಗ್ರೌಂಡ್ ಲೆವೆಲ್ ವ್ಯೂ ನಿಮಗೆ ಕಾಣಿಸುತ್ತದೆ. ಈ ಫೀಚರ್ ಲ್ಯಾಂಡ್ ಮಾರ್ಕ್ಸ್, ಎಂಟ್ರೆನ್ಸಸ್ ಗುರುತಿಸಲು ನೆರವಾಗುತ್ತದೆ. ಇದರಿಂದ ನಿಮಗೆ ಗೊತ್ತಿರದ ಸ್ಥಳದ ಬಗ್ಗೆ ತಿಳಿದುಕೊಳ್ಳಬಹುದು. ನೀವು ಡ್ರೈವಿಂಗ್ ಮಾಡುವ ಸಮಯದಲ್ಲಿ ನಿಮ್ಮ ಕೈಗಳನ್ನು ಉಪಯೋಗಿಸದೆ ಗೂಗಲ್ ಮ್ಯಾಪ್ಸ್ ಆಪರೇಟ್ ಮಾಡುವುದಕ್ಕೆ ಈ ವಾಯ್ಸ್ ಕಮಾಂಡ್ ಫೀಚರ್ ಬಹಳ ಉತ್ತಮ. ಇದಕ್ಕಾಗಿ ನೀವು ವಾಯ್ಸ್ ಕಮಾಂಡ್ಸ್ ಅನ್ನ ಆಕ್ಟಿವ್ ಮಾಡಿಕೊಳ್ಳಬೇಕು. ಹೇ ಗೂಗಲ್ ಎಂದು ಹೇಳಿ ನಿಮ್ಮ ಕಮಾಂಡ್ ಬಗ್ಗೆ ಮಾಹಿತಿ ನೀಡಿ ಇದನ್ನ ಉಪಯೋಗಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.